ಇದು ವಾಸ್ತು ಪ್ರಕಾರ ತುಂಬಾ ಒಳ್ಳೆ ಪ್ರಾಪರ್ಟಿ ಅಂತಾನೆ ಹೇಳ್ಬೋದು. ಏನಕ್ಕಂದ್ರೆ ನಾರ್ತ್ ಈಸ್ಟ್ ಕಾರ್ನರ್ಗೆ ನಿಮಗೆ ರೋಡ್ ಇಟ್ಟು ಬರುತ್ತೆ. ಇರೋದು ನ್ಯಾಚುರಲ್ ಲೈಟ್ ನಿಮ್ಗೆ ಪೂಜಾ ರೂಮ್ ಮೇಲೆ ಡೈರೆಕ್ಟ್ ಆಗಿ ಇಲ್ಲಿ ಬೀಳುತ್ತೆ. ಎಲ್ಲರಿಗೂ ನಮಸ್ಕಾರ, ವೆಲ್ಕಮ್ ಬ್ಯಾಕ್ ಟು FC ಡೀಲರ್ ಯೂಟ್ಯೂಬ್ ಚಾನಲ್. ಇವತ್ತು JP ನಗರ್ 6th ಫೇಸ್ ಅಲ್ಲಿ ಇದ್ದೀನಿ. ಇಲ್ಲೊಂದು 30/40 ಲಕ್ಸುರಿ ಟ್ರಿಪ್ಲೆಕ್ಸ್ ಹೌಸ್ ಸೇಲ್ಗಿದೆ. ಇದೇ ಮನೆ ಚೆಕ್ ಮಾಡಿ. ಇದು 30/40 ಇದೆ. ನಾರ್ತ್ ಫೇಸಿಂಗ್ ಸೈಟ್, ಈಸ್ಟ್ ಮೇನ್ ಡೋರ್ ಬರುತ್ತೆ. ಆ್ಯಂಡ್ ಇದು ವಾಸ್ತು ಪ್ರಕಾರ ತುಂಬ ಒಳ್ಳೆ ಪ್ರಾಪರ್ಟಿ ಅಂತಲೇ ಹೇಳ್ಬೋದು. ಏನಕ್ಕಂದರೆ ನಾರ್ತ್ ಈಸ್ಟ್ ಕಾರ್ನರ್ಗೆ ನಿಮಗೆ ರೋಡ್ ಇಟ್ಟು ಬರುತ್ತೆ. ಸ್ಲೈಟ್ಲಿ ನಾರ್ತ್ ಈಸ್ಟ್ ಕಾರ್ನರ್ಗೆ ರೋಡ್ ಇಟ್ಟಿರೋದು ತುಂಬ ಒಳ್ಳೆಯದು ವಾಸ್ತು ಪ್ರಕಾರ. ಈ ಥರ ಪ್ರಾಪರ್ಟಿಗಳು ನಿಮಗೆ ತುಂಬ ಕಡಿಮೆ ಸಿಗೋದು. ಆ್ಯಂಡ್ ಇದು ನಾರ್ತ್ ಫೇಸಿಂಗ್ ಸೈಟ್ ಬರುತ್ತೆ, ಈಸ್ಟ್ ಮೇನ್ ಡೋರ್ ಬರುತ್ತೆ. ಅಪೋಸಿಟ್ ಸೈಡ್ ನಿಮಗೆ 30 ಫೀಟ್ ರೋಡ್ ಕೂಡ ಸಿಗುತ್ತೆ. ಆ್ಯಂಡ್ ಇಲ್ಲಿಂದ 450 ಮೀಟರ್ಸಲ್ಲಿ ನಿಮಗೆ ಔಟರ್ ರಿಂಗ್ ರೋಡ್ ಕೂಡ ಕನೆಕ್ಟ್ ಆಗುತ್ತೆ. ಆ್ಯಂಡ್ JP ನಗರ್ ಮೆಟ್ರೋ ಸ್ಟೇಷನ್ ಬಂದುಬಿಟ್ಟು ಜಸ್ಟ್ 1.5 ಕಿಲೋಮೀಟರ್ಸ್. ರಾಗಿಗುಡ್ಡ ಮೆಟ್ರೋ ಸ್ಟೇಷನ್ ಬಂದುಬಿಟ್ಟು 1.4 ಕಿಲೋಮೀಟರ್ಸ್ ಅಷ್ಟೇ. ಆ್ಯಂಡ್ ವೆರಿ ಕ್ಲೋಸ್ ಟು ಟೋಟಲ್ ಎನ್ವಿರಾನ್ಮೆಂಟ್ ಅಪಾರ್ಟ್ಮೆಂಟ್ ಅಂತಲೇ ಹೇಳ್ಬೋದು. ಅಲ್ಲಿ ಡೆಡ್ ಎಂಡ್ ಬರುತ್ತೆ, ಅಲ್ಲಿಂದ ಟೋಟಲ್ ಎನ್ವಿರಾನ್ಮೆಂಟ್ ಅಪಾರ್ಟ್ಮೆಂಟ್ ಸ್ಟಾರ್ಟ್ ಆಗೋದು. ಸೊ ನೀವು ಫ್ರಂಟ್ ಎಲಿವೇಶನ್ ಚೆಕ್ ಮಾಡಿ, ತುಂಬ ಚೆನ್ನಾಗಿ ಕಟ್ಸಿರೋವಂಥದ್ದು. ಆ್ಯಂಡ್ ನಿಮಗೆ ಇಲ್ಲಿಗಳೆಲ್ಲ ಸ್ಪಾಟ್ಗಳಿಗೆ ನಿಮಗೆ ಜಾಗ ಬಿಟ್ಟಿದ್ದಾರೆ. ಸೊ ಅಲ್ಲಿ ಹಾಕಿದ್ದಾರೆ. ರೆಡಿ ಟು ಮೂವ್ ಬಿಲ್ಡಿಂಗ್ ಅಂತಲೇ ಹೇಳ್ಬೋದು. 3 BHK ವಿತ್ ಹೋಮ್ ಥಿಯೇಟರ್ ಬರುತ್ತೆ. ಲಕ್ಸುರಿ ಪ್ರಾಪರ್ಟಿ. ಬನ್ನಿ ಒಳಗಡೆ ಹೋಗೋಣ, ಯಾವ ಥರ ಇದೆ ಅಂತ ಚೆಕ್ ಮಾಡೋಣ. ಸೊ ಇದಿಷ್ಟು ನಿಮಗೆ ಪಾರ್ಕಿಂಗ್ ಸ್ಪೇಸ್. ಸೊ ಪಾರ್ಕಿಂಗ್ ಏರಿಯಾನೇ ಚೆಕ್ ಮಾಡಿ, ನಿಮಗೆ ಒಂದು ಒಳ್ಳೆ ಲಕ್ಸುರಿ ಫೀಲ್ ಕೊಡುತ್ತೆ. ಬೋರ್ವೆಲ್ ಇದೆ, ಕಾವೇರಿನೂ ಇದೆ. ಕಾವೇರಿ ನೋಡಿ ಆಲ್ರೆಡಿ ಬಂದಿದೆ. ಮೀಟರ್ ಹಾಕಿದ್ದಾರೆ. ಇದಿಷ್ಟು ನಿಮ್ಮ ಪಾರ್ಕಿಂಗ್ ಏರಿಯಾ. ನೀವು ಪಾರ್ಕಿಂಗ್ ಏರಿಯಾನು ನಿಮ್ಮ ಫಂಕ್ಷನ್ ಟೈಮಲ್ಲಿ ಒಂದು ಊಟ ಮಾಡೋದಕ್ಕಾಗೂ ಈ ಥರ ಯೂಸ್ ಮಾಡ್ಕೋಬೋದು. ಆ ಥರ ತುಂಬ ಚೆನ್ನಾಗಿ ಮಾಡಿರೋವಂಥದ್ದು. ಇಡೀ ಮನೆನೇ ಇದೇ ಥರ ವರ್ಕ್ ಆಗಿರೋವಂಥದ್ದು. ತುಂಬ ಒಳ್ಳೆ ಪ್ರಾಪರ್ಟಿ ಅಂತಲೇ ಹೇಳ್ಬೋದು. ಇಲ್ಲಿ ಬಂದ್ಬಿಟ್ಟು ಲಿಫ್ಟ್ ಬಂದಿದೆ. ಹಾಗೆ ಇಲ್ಲಿ ಕಾಮನ್ ವಾಶ್ರೂಮ್ ಇದೆ. ಕಾಮನ್ ವಾಶ್ರೂಮ್. ಇಲ್ಲಿ ಕೆಳಗಡೆ ಒಂದು ರೂಮ್ ಬರುತ್ತೆ. ನೀವು ಇದನ್ನ ಮೇಡ್ ರೂಮ್ಗಾದ್ರೂ ಮಾಡ್ಕೋಬಹುದು, ಇಲ್ಲ ನೀವು ಆಫೀಸ್ ರೂಮ್ ಕೂಡ ಆಗಿ ಯೂಸ್ ಮಾಡ್ಬೋದು. ಇದಿಷ್ಟು ನಿಮಗೆ ಕವರ್ಡ್ ಪಾರ್ಕಿಂಗ್ ಏರಿಯಾ ಸಿಗುತ್ತೆ. ಫುಲ್ ಕವರಲ್ಲಿ ಮಾಡಿದ್ದಾರೆ ಗ್ರಿಲ್ಗಳಿಂದ. ಬನ್ನಿ ಇವಾಗ ಫಸ್ಟ್ ಫ್ಲೋರ್ಗೆ ಹೋಗೋಣ. ಫಸ್ಟ್ ಫ್ಲೋರಲ್ಲಿ ಏನೇನಿದೆ ಅಂತ ತೋರಿಸ್ತೀನಿ. ಈಗ ಫಸ್ಟ್ ಫ್ಲೋರಲ್ಲಿ ನಾವು ಸ್ಟೇರ್ಸಿಂದ ಹೋಗ್ತಾ ಇದ್ದೀವಿ. ನಿಮಗೆ ಇದೆ ಬಂದ್ಬಿಟ್ಟು ಆಲ್ಮೋಸ್ಟ್ ಒಂದು 4 ಫೀಟ್ ಜಾಗ ಇದೆ. ಆಲ್ಮೋಸ್ಟು ಈಸಿಯಾಗಿ ಹತ್ಬೋದು. ಇಲ್ಲಿ ಬಂದ್ಬಿಟ್ಟು ನಿಮಗೆ 5 ಫೀಟ್ ಇರುವಂಥದ್ದು. ತುಂಬ ವೈಡ್ ಇದೆ ಆ್ಯಂಡ್ ಟೋಟಲಿ ಕವರ್ಡ್ ಅಂತಲೇ ಹೇಳ್ಬೋದು. ಸೈಡಲ್ಲಿ ಇಲ್ಲಿ ಗ್ಲಾಸ್ ಮತ್ತು SS ರೈಲಿಂಗ್ ಹ್ಯಾಂಡಲ್ಸ್ ಮಾಡಿದ್ದಾರೆ. ತುಂಬ ಒಳ್ಳೆ ಲುಕ್ ಕೊಡ್ತಾ ಇದೆ. ನೀವು ಮೇನ್ ಡೋರ್ಗೆ ಹೋಗುವಂಥ ದಾರಿ ನೋಡಿ, ಸೂಪರ್ಬ್ ಆಗಿರುತ್ತೆ. ಫಸ್ಟ್ ಫ್ಲೋರಿಗೆ ಬಂದರೆ ಎಂಟ್ರನ್ಸಲ್ಲೇ ಒಂದು ಸ್ಪಾಟ್ ಲೈಟ್ಸ್ ಥರ ಹಾಕಿದ್ದಾರೆ. ಇದು ನಿಮ್ಮ ಈಸ್ಟ್ ಫೇಸ್ ಮೇನ್ ಡೋರ್. ಹ್ಯೂಜ್ ಇದೆ. ಆಲ್ಮೋಸ್ಟ್ ಒಂದು 11 ಫೀಟ್ ಇರುವಂಥದ್ದು ಸೀಲಿಂಗು. ನಿಮಗೆ ಇದು ಡಿಜಿಟಲ್ ಲಾಕ್ ಕೂಡ ಬರುತ್ತೆ ವಿತ್ ಕ್ಯಾಮ್ರಾ ಆಕ್ಸೆಸ್ಸು. ಇಲ್ಲೇ ಎಲ್ಲ ಇದೆ. ಬನ್ನಿ ಇವಾಗ ಒಳಗಡೆ ಹೋಗೋಣ, ಯಾವ ಥರ ಇದೆ ಅಂತ ಮನೆ ತೋರಿಸ್ತಾ ಇದ್ದೀನಿ. ಫಸ್ಟ್ ಫ್ಲೋರಿಗೆ ಬಂದ ತಕ್ಷಣ ನಮಗೆ ಈ ಲಕ್ಸುರಿ ಟ್ರಿಪ್ಲೆಕ್ಸ್ ಹೌಸ್ಗೆ ಎಂಟ್ರನ್ಸ್ ಸಿಗುತ್ತೆ. ದಿಸ್ ಈಸ್ ದ ಲಿವಿಂಗ್ ಏರಿಯಾ. ತುಂಬ ಚೆನ್ನಾಗಿ ಮಾಡಿದ್ದಾರೆ. ಅದು TV ಯೂನಿಟ್ ಬರುತ್ತೆ, ಹ್ಯೂಜ್. ಇದು ನಿಮ್ಮ TV ಯೂನಿಟ್. ವಾಲ್ಗಳು ನೋಡಿ ತುಂಬ ಯೂನಿಕ್ ಆಗಿ ಡಿಸೈನ್ ಮಾಡಿರುವಂಥದ್ದು. ಇಲ್ಲಿ ಏನಾದರೂ ಒಂದು ಸ್ಪೇಸ್ ಬಿಟ್ಟಿದ್ದಾರೆ ಸ್ಟೋರೇಜ್ಗೆ. ಆ ಥರ ಏನಾದರೂ ಹಡ್ಕೋಬೋದು ಬೇಕಿದ್ರೆ. ಸೊ ವಾಲ್ಸ್ ಫೀಲ್ಸ್ ಡಿಫ್ರೆಂಟ್, ರಿಯಲಿ ಬೇರೆ ಲುಕ್ಕೇ ಬಂದಿದೆ. ಸೀಲಿಂಗ್ ನೋಡಿ, ಫಾಲ್ ಸೀಲಿಂಗ್ ಚೆಕ್ ಮಾಡ್ಕೊಳ್ಳಿ, ತುಂಬ ಚೆನ್ನಾಗಿರೋವಂಥದ್ದು. ಇಲ್ಲಿಂದ ಚೆಕ್ ಮಾಡಿದ್ರೆ ನಿಮ್ಗೆ ಗೊತ್ತಾಗುತ್ತೆ. ತುಂಬ ಚೆನ್ನಾಗಿದೆ ಇಡೀ ಮನೆ. ಅದು ನಿಮ್ಮ TV ಯೂನಿಟ್ ಹ್ಯೂಜ್ ಇದೆ ತುಂಬಾನೇ. ಕಾರ್ನರಲ್ಲಿ ನಿಮಗೆ ಗ್ಲಾಸ್ ಫಿಟ್ಟಿಂಗ್ ಕೊಟ್ಟಿದ್ದಾರೆ. ಇಲ್ಲಿಂದ 2 ಕಡೆ ನೀವು ನೋಡ್ಬೋದು. ಹಾಗೆ ಇಲ್ಲಿ ಬಂದರೆ ಇದು ಮಿಡ್ಡಲಲ್ಲಿ ನಿಮಗೆ ಪೂಜಾ ರೂಮ್ ಬಂದಿದೆ. ಇದಕ್ಕೆ ಸ್ಟ್ರೈಟ್ ಆಗಿ ಸ್ಕೈಲೈಟ್ ಬಿಟ್ಟಿದ್ದಾರೆ. ಮೇಲ್ಗಡೆಯಿಂದ ತೋರಿಸ್ತೀನಿ ಆಮೇಲೆ. ಇಲ್ಲಿ ಒಂದು ಸ್ಪಾಟ್ ಲೈಟ್ ಹಾಕಿದ್ದಾರೆ. ಇಲ್ಲಿ ಏನಾದರೂ ಇಡೋದಕ್ಕೆ ಸ್ಪಾಟ್ ಲೈಟ್ಸ್ ಹಾಕ್ಬಿಟ್ಟು ಬಿಟ್ಟಿದ್ದಾರೆ ಹಾಗೆ ಇಲ್ಲಿ ಬಂದರೆ ಇದು ನಿಮಗೆ ಹ್ಯೂಜ್ ಕಿಚನ್ ಏರಿಯಾ ಸಿಗುತ್ತೆ. ತುಂಬ
ತುಂಬ ಚೆನ್ನಾಗಿರೋವಂಥದ್ದು. ಇಲ್ಲಿ ನಿಮಗೆ ಯುಟಿಲಿಟಿ ಏರಿಯಾ ಕೂಡ ಇದೆ. ಇದು ನಿಮ್ಮ ಯುಟಿಲಿಟಿ ಏರಿಯಾ. ಹ್ಯೂಜ್ ಡೈನಿಂಗ್ ಏರಿಯಾ ಕೂಡ ಇದೆ. ಇದನ್ನ ಡೈನಿಂಗ್ ಏರಿಯಾ ಆಗಿ ನೀವು ಯೂಸ್ ಮಾಡ್ಕೋಬಹುದು. ವಿತ್ ಕಾಮನ್ ವಾಶ್ರೂಮ್ ಕೂಡ ಇದೆ. ಇನ್ನೊಂದ್ಸಾರಿ ಕಿಚನ್ ಚೆಕ್ ಮಾಡ್ಕೊಂಡ್ಬಿಡಿ. ತುಂಬಾ ಚೆನ್ನಾಗಿರುವಂಥದ್ದು. ಎಲ್ಲ ಸಾಫ್ಟ್ ಕ್ಲೋಸಿಂಗ್ ಇದಾವೆ. ಒಂದ್ಸಾರಿ ಚೆಕ್ ಮಾಡ್ಬೋದು. ಸಾಫ್ಟ್ ಕ್ಲೋಸಿಂಗ್ ಇದೆ. ಸೊ ಇದಿಷ್ಟು ಇವಾಗ ಫಸ್ಟ್ ಫ್ಲೋರ್ದಾಯ್ತು. ಬನ್ನಿ ಇವಾಗ ನೆಕ್ಸ್ಟ್ ಫ್ಲೋರ್ಗೆ ಹೋಗೋಣ. ಅಲ್ಲೇನಿದೆ ಅಂತ ತೋರಿಸ್ತೀನಿ. ಡೆಲ್ಸ್ ಎಲ್ಲ ಗ್ಲಾಸ್ ಕೊಟ್ಟಿದ್ದಾರೆ. ಫ್ಲೋರಿಂಗ್ ಎಲ್ಲ ನಿಮ್ಗೆ ಇಟಾಲಿಯನ್ ಮಾರ್ಬಲ್ ಯೂಸ್ ಮಾಡಿದ್ದಾರೆ. ಸೊ ಹೋಗು ನೋಡಿ. ತುಂಬಾ ನಿಮ್ಗೆ ಲೈಟಿಂಗ್ ಕೂಡ ಯಾವುದೇ ಕೊರತೆ ಇಲ್ಲ, ಆ ಥರ ಮಾಡಿದ್ದಾರೆ. ಆ್ಯಂಡ್ ಇಲ್ಲಿ ನೀವು ಯಾವುದಾದ್ರೂ ಒಂದು ಪೇಂಟಿಂಗ್ ಕೂಡ ನಿಮ್ಗೆ ಇಷ್ಟವಾಗಿರೋದನ್ನ ಹಾಕೋಬಹುದು. ಅದಕ್ಕೂ ಸ್ಪೇಸ್ ಕಟ್ಟಿದ್ದಾರೆ. ತುಂಬ ವೆಲ್ ಪ್ಲಾನ್ಡ್ ಅಂತಾನೆ ಹೇಳ್ಬೋದು. ಕರ್ವ್ ನಿಮಗೆ ಸ್ಟೇಸ್ ಇರುವಂಥದ್ದು ಇಲ್ಲಿಂದ ಚೆಕ್ ಮಾಡಿದ್ರೆ ಗೊತ್ತಾಗುತ್ತೆ. ಆ್ಯಂಡ್ ಇಲ್ಲಿಂದ ಡೈರೆಕ್ಟ್ ನಿಮಗೆ ಪೂಜಾ ರೂಮ್ ಮೇಲೆ ಸ್ಕೈ ಲೈಟ್ ಬರೋಂಥ ಮಾಡಿರೋದು. ನ್ಯಾಚುರಲ್ ಲೈಟ್ ನಿಮ್ಗೆ ಪೂಜಾ ರೂಮ್ ಮೇಲೆ ಡೈರೆಕ್ಟ್ ಆಗಿ ಇಲ್ಲಿ ಬೀಳುತ್ತೆ. ವೆರಿ ವೆಲ್ ಪ್ಲಾನ್ಡ್ ಅಂತಾನೆ ಹೇಳ್ಬೋದು. ಇದಿಷ್ಟು ನಿಮಗೆ. ಇವಾಗ ಸೆಕೆಂಡ್ ಫ್ಲೋರ್ಗೆ ಹೋಗ್ತಾ ಇದ್ದೀವಿ. ಸೆಕೆಂಡ್ ಫ್ಲೋರ್ ಬಂದ ತಕ್ಷಣನೇ ತುಂಬ ಚೆನ್ನಾಗಿ ಕಾಣುತ್ತೆ. ಒಂದು ಸ್ಮಾಲ್ ಲಿವಿಂಗ್ ಏರಿಯಾ ಬರುತ್ತೆ. ಇಲ್ಲೊಂದು ಸ್ಟಡಿ ಟೇಬಲ್ ಅವರ ವರ್ಕ್ ಸ್ಟೇಷನ್ ಆಗಿ ಕೊಟ್ಟಿದ್ದಾರೆ. ವಿತ್ ನ್ಯಾಚುರಲ್ ಲೈಟ್ ಬೇಕಂತ ಗ್ಲಾಸ್ ಫಿಟ್ ಮಾಡಿದ್ದಾರೆ. ಸೂಪರ್. ಹಾಗೆ ನಿಮಗೆ ಫ್ಲೋರಿಂಗ್ ಎಲ್ಲ ಇಟಾಲಿಯನ್ ಮಾರ್ಬಲ್ ಇರುವಂಥದ್ದು. ಸ್ಟೇರ್ಸ್ ಎಲ್ಲ ಕರ್ವಲ್ಲಿ ಇದಾವೆ. ಬನ್ನಿ, ಇಲ್ಲೊಂದು ರೂಮ್ ಇದೆ, ಅದನ್ನು ಚೆಕ್ ಮಾಡೋಣ. ಸೆಕೆಂಡ್ ಫ್ಲೋರಲ್ಲಿ ನೀವು ಎಂಟರ್ ಆದ ತಕ್ಷಣ ಒಂದು ರೂಮ್ ಕೂಡ ಸಿಗುತ್ತೆ. ತುಂಬ ಏಸ್ಥೆಟಿಕ್ ಲುಕ್ ಇರುವಂಥದ್ದು. ಓವರ್ ಇಂಟೀರಿಯರ್ ಇಲ್ಲ. ಫಾಲ್ ಸೀಲಿಂಗ್ ಚೆಕ್ ಮಾಡಿ. ತುಂಬ ಚೆನ್ನಾಗಿದೆ. ಅಲ್ಲಿ ನಿಮ್ಮ ವಾರ್ಡ್ರೋಬ್ ಕೂಡ ಬರುತ್ತೆ. ಇದು ನಿಮ್ಮ ಟಿವಿ ಯೂನಿಟ್. ಸೂಪರ್ ಅಂತಾನೆ ಹೇಳ್ಬೋದು. ತುಂಬ ಚೆನ್ನಾಗಿದೆ. ಎಲಿಗೆಂಟ್ ಲುಕ್. ಹಾಗೆ ಇಲ್ಲಿ ಮಿರರ್ ಕೂಡ ಇದೆ. ತುಂಬ ಚೆನ್ನಾಗಿ ಪ್ಲಾನ್ ಮಾಡಿರುವಂಥದ್ದು. ಇದಕ್ಕೆ ಅಟ್ಯಾಚ್ ವಾಶ್ರೂಮ್ ಇದೆ. ಡ್ರೈ ಏರಿಯಾ, ವೆಟ್ ಏರಿಯಾ ಸಪ್ರೇಟ್ ಇರುವಂಥದ್ದು. ಸೊ ಇದು ಒಂದು ರೂಮ್ ಆಯ್ತು. ಇದೇ ಫ್ಲೋರ್ ಅಲ್ಲಿ ಇನ್ನೂ ಒಂದು ರೂಮ್ ಇದೆ. ಬನ್ನಿ ಅದನ್ನು ತೋರಿಸ್ತೀನಿ. ಇದೇ ಫ್ಲೋರ್ ಅಲ್ಲಿ ಇನ್ನೂ ಒಂದು ರೂಮ್ ಇದೆ. ಫಾಲ್ ಸೀಲಿಂಗ್. ನಿಮ್ಗೆ ಎಂಟರ್ ಆದ ತಕ್ಷಣ ಟಿವಿ ಯೂನಿಟ್ ಸಿಗುತ್ತೆ. ಇಲ್ಲಿ ರೂಮ್ ಇರುವಂಥದ್ದು. ಹಾಗೆ ಇಲ್ಲಿ ನಿಮಗೆ ವಾರ್ಡ್ರೋಬ್ ಕೂಡ ಬರುತ್ತೆ. ವಾರ್ಡ್ರೋಬ್ ಇದೆ. ಇಲ್ಲಿಂದ ನಿಮಗೆ ಬಾಲ್ಕನಿ ಕೂಡ ಇದೆ. ಜಸ್ಟ್ ಹಾಗೆ ಲೊಕೇಶನ್ ಚೆಕ್ ಮಾಡಿ. ತುಂಬ ಒಳ್ಳೆ ಏರಿಯಾ ಅಂತಾನೆ ಹೇಳ್ಬೋದು. ವೆರಿ ಕಾಮ್ ಇದೆ. ಪೀಸ್ ಆಗಿರುತ್ತೆ ಯಾವಾಗಲೂ. ಇದಕ್ಕೂ ಕೂಡ ಅಟ್ಯಾಚ್ ವಾಶ್ರೂಮ್ ಬರುತ್ತೆ. ಬನ್ನಿ ಅದನ್ನು ತೋರಿಸ್ತೀನಿ. ಇದು ಕೂಡ ಅಟ್ಯಾಚ್ ವಾಶ್ರೂಮ್. ವೆಟ್ ಏರಿಯಾ, ಡ್ರೈ ಏರಿಯಾ ಸಪ್ರೇಟ್ ಇದೆ. ಇದಿಷ್ಟು ಸೆಕೆಂಡ್ ಫ್ಲೋರ್ದಾಯ್ತು. 2 ರೂಮ್ ಇದೆ. 2 ರೂಮ್ ತೋರಿಸ್ದೆ. ಬನ್ನಿ ಇವಾಗ ನೆಕ್ಸ್ಟ್ ಫ್ಲೋರ್ಗೆ ಹೋಗೋಣ. ಅಲ್ಲೇನಿದೆ ಅಂತ ತೋರಿಸ್ತೀನಿ. ಸೇಮ್ ನೆಕ್ಸ್ಟ್ ಫ್ಲೋರ್ ನಿಮ್ಗೆ ಸ್ಟೇರ್ಸ್ ಇದೆ. ಲಿಫ್ಟ್ ಕೂಡ ಯೂಸ್ ಮಾಡ್ಕೋಬಹುದು. ಲಿಫ್ಟ್ ಕೂಡ ಇದೆ. ತುಂಬಾ ಚೆನ್ನಾಗಿದೆ. ನೀವು ಹೋಗುವಾಗ್ಲೂ ತುಂಬಾ ವೆಲ್ ಪ್ಲಾನ್ಡ್ ಅಂತಾನೆ ಹೇಳ್ಬೋದು. ಆ ಥರ ಮಾಡಿದ್ದಾರೆ. ಹಾಗೆ ಇವಾಗ ಥರ್ಡ್ ಫ್ಲೋರಿಗೆ ಬಂದ್ವಿ. ಥರ್ಡ್ ಫ್ಲೋರಿಗೆ ಬಂದ ತಕ್ಷಣ ಸೇಮ್ ಒಂದು ಸ್ಮಾಲ್ ಏರಿಯಾ ಸಿಗುತ್ತೆ. ಅಲ್ಲಿ ಸ್ಟಡಿ ಟೇಬಲ್ ಮತ್ತೆ ವರ್ಕ್ ಸ್ಟೇಷನ್ ಆಗಿ ಮಾಡಿದ್ದಾರೆ. ಇಲ್ಲಿ ಒಂದು ರೂಮ್ ಬರುತ್ತೆ. ಟೋಟಲ್ 3 BHK ರೂಮ್. ತುಂಬಾ ಚೆನ್ನಾಗಿದೆ. ಎಲ್ಲ ಒಂದು ಏಸ್ಥೆಟಿಕ್ ಲುಕ್ ಅಂತಾರಲ್ವಾ, ಆ ಥರ ಇದೆ ರೂಮ್ಸ್. ಅಲ್ಲಿ ವಾರ್ಡ್ರೋಬ್ ಕೂಡ ಇದೆ. ಇದು ಬಂದ್ಬಿಟ್ಟು ನಿಮ್ಮ ಟಿವಿ ಯೂನಿಟ್. ವೆರಿ ವೆಲ್ ಕಲರ್ ಕಾಂಬಿನೇಷನ್ ಅಂತಾನೆ ಹೇಳ್ಬೋದು ಇಡೀ ಮನೆಗೆ. ಆ್ಯಂಡ್ ಇಲ್ಲಿ ಮಿರರ್ ಬರುತ್ತೆ. ಇಲ್ಲಿ ಕಾಸ್ಮೆಟಿಕ್ಸ್ ಐಟಮ್ ಇಟ್ಕೊಳ್ಳೋದಕ್ಕೆ ಸ್ಪೇಸ್ ಬಿಟ್ಟಿದ್ದಾರೆ. ಇಲ್ಲಿ ಹ್ಯೂಜ್ ಮಿರರ್ ಇದೆ. ಹಾಗೆ ಇಲ್ಲೊಂದು ಕಬೋರ್ಡ್ ಕೂಡ ಕೊಟ್ಟಿದ್ದಾರೆ. ಹಾಗೆ ಇದು ಅಟ್ಯಾಚ್ ವಾಶ್ರೂಮ್ ಬರುತ್ತೆ. ವೆಟ್ ಏರಿಯಾ, ಡ್ರೈ ಏರಿಯಾ ಸಪ್ರೇಟ್. ಸೊ ಇದಿಷ್ಟು ಥರ್ಡ್ ಫ್ಲೋರ್ದು ಇನ್ನೂ ಒಂದು ರೂಮ್ ಇದೆ. ಅದು ಆ್ಯಕ್ಚುಲಿ ಹೋಮ್ ಥಿಯೇಟರ್. ಬನ್ನಿ ತೋರಿಸ್ತೀನಿ.
ಸೊ ಇದು ಹೋಮ್ ಥಿಯೇಟರ್ಗೆ ಆ್ಯಕ್ಚುಲಿ ಪ್ಲಾನ್ ಮಾಡಿರೋವಂಥದ್ದು. ಬೇಕಿದ್ರೆ ಎಕ್ಸ್ಟ್ರಾ ರೂಮ್ ಕೂಡ ಮಾಡ್ಕೋಬೋದು. ಸಿ ಫುಲ್ ಇದು ಹೋಮ್ ಥಿಯೇಟರ್ಗೆ ಪ್ಲಾನ್ ಮಾಡಿರುವಂಥದ್ದು. ಇವಾಗ ಲಾಸ್ಟ್ ಫ್ಲೋರ್ಗೆ ಹೋಗೋಣ, ಅಲ್ಲೇನಿದೆ ಅಂತ ತೋರಿಸ್ತೀನಿ. ಸೊ ಬೆಳಕಿಗೆ ಯಾವುದೇ ಥರ ಪ್ರಾಬ್ಲಮ್ ಇಲ್ಲ, ಚೆಕ್ ಮಾಡಿ. ಹಾಗೆ ಸ್ಕೈಲೈಟ್ಗೆ ತುಂಬ ಹ್ಯೂಜ್ ಇದು ಕೊಟ್ಟಿದ್ದಾರೆ. ಇದಿಷ್ಟು ನಿಮಗೆ ನ್ಯಾಚುರಲ್ ಲೈಟ್ ಬರುತ್ತೆ. ಸೈಡಲ್ಲೂ ಬಿಗ್ ಬಿಗ್ ವಿಂಡೋಸ್ ಹಾಕಿದ್ದಾರೆ, ಒಳ್ಳೆ ಲುಕ್ ಕೂಡ ಸಿಗುತ್ತೆ ಅದರಿಂದ. ಹಾಗೆ ಇವಾಗ ಲಾಸ್ಟ್ ಫ್ಲೋರಿಗೆ ಬಂದ್ವಿ. ಲಾಸ್ಟ್ ಫ್ಲೋರ್ ವೆರಿ ವೆಲ್ ಪ್ಲಾನ್ಡ್ ಅಂತಲೇ ಹೇಳ್ಬೋದು. ನನಗೆ ತುಂಬ ಇಷ್ಟ ಆಯಿತು ಪರ್ಸ್ನಲಿ. ಸಿ ಇದನ್ನು ಬಾರ್ ಕೌಂಟರ್ ಆಗಿ ಮಾಡಿದ್ದಾರೆ. ಅದಕ್ಕೂ ಮುಂಚೆ ನೀವು ಇಲ್ಲಿ ನಿಂತ್ಬಿಟ್ಟು ಒಳ್ಳೆ ಟೈಮ್ ಸ್ಪೆಂಡ್ ಮಾಡ್ಬೋದು ಫ್ಯಾಮಿಲಿ ಜೊತೆ. ಆ ಥರ ರೆಡಿ ಮಾಡಿರೋವಂಥದ್ದು. ನ್ಯಾಚುರಲ್ ಲೈಟ್ಗೆ ಯಾವುದೇ ಥರ ಕೊರತೆ ಇಲ್ಲ. ಇದು ಬಂದ್ಬಿಟ್ಟು ನಿಮಗೆ ಬಾರ್ ಕೌಂಟರ್ ಮಾಡಿದ್ದಾರೆ. ಬೇಕಿದ್ರೆ ನೀವು ಜಿಮ್ ರೂಮ್, ಯೋಗ ರೂಮ್ ಆಗಾದರೂ ಮಾಡ್ಕೋಬೋದು. ಇದಕ್ಕೂ ಒಳ್ಳೆ ಫಾಲ್ ಸೀಲಿಂಗ್ ಮಾಡಿಬಿಟ್ಟು ನಿಮಗೆ ಎಲ್ಲ ಫಿನಿಶ್ ಮಾಡಿ ಕೊಟ್ಟಿರುವಂಥದ್ದು. ಸಿ ಹಾಗೆ ಇಲ್ಲಿ ಒಂದು ಬಾತ್ ಟಬ್ ಕೂಡ ಇದೆ. ರೆಕ್ಸೋನಾರು. ಸಿ ನೀವೇನಾದರೂ ಜಿಮ್ ಮಾಡಿ ಸುಸ್ತಾಗಿದ್ರೆ ಒಂದು ಬಾತ್ ಟಬ್ ಕೂಡ ಹಾಕಿದ್ದಾರೆ ಆಲ್ರೆಡಿ. ಇದು ವಾಶ್ರೂಮ್, ಅಟ್ಯಾಚ್ ವಾಶ್ರೂಮ್ ಕೂಡ ಇದೆ. ಲಿಫ್ಟ್ ಕೂಡ ಇಲ್ಲಿವರೆಗೂ ನಿಮ್ಗೆ ಆಕ್ಸೆಸ್ ಇದೆ. ಇನ್ನೊಂದು ಸಾರಿ ಚೆಕ್ ಮಾಡ್ಕೊಂಬಿಡಿ. ಸೂಪರ್ಬ್ ಆಗಿದೆ. ಇಲ್ಲಿ ಬಾಲ್ಕನಿ ಇದೆ ಹೊರಗಡೆ ಲಾಸ್ಟ್ ಫ್ಲೋರಲ್ಲಿ. ಸೊ ಲೊಕೇಶನ್ ಚೆಕ್ ಮಾಡಿ. ತುಂಬ ಒಳ್ಳೆ ಲೊಕೇಶನ್. JP ನಗರ್ 6th ಫೇಸ್. ವೆರಿ ಕಾಮ್ ಆಗಿದೆ. ನಿಮಗೆ ಅದೇ ಟೋಟಲ್ ಎನ್ವಿರಾನ್ಮೆಂಟ್ ಅಪಾರ್ಟ್ಮೆಂಟ್ ಅಲ್ಲೇ ಇರೋದು, ಅದ್ರ ಪಕ್ಕದಲ್ಲೇ ಬರುತ್ತೆ. ಔಟರ್ ರಿಂಗ್ ರೋಡ್ ಜಸ್ಟ್ 450 ಮೀಟರ್ಸ್ ಅಷ್ಟೇ. JP ನಗರ್ ಮೆಟ್ರೋ ಸ್ಟೇಷನ್ ನಿಮಗೆ 1.5 ಕಿಲೋಮೀಟರ್ಸ್ ಆಗುತ್ತೆ. ರಾಗಿಗುಡ್ಡ ಮೆಟ್ರೋ ಸ್ಟೇಷನ್ ಬಂದುಬಿಟ್ಟು ನಿಮಗೆ ಜಸ್ಟ್ 1.4 ಕಿಲೋಮೀಟರ್ಸ್ ಆಗುತ್ತೆ. ಈಸಿಯಾಗಿ ನೀವು ಜಯನಗರ ಆಕ್ಸೆಸ್ ಮಾಡ್ಬೋದು, HSR ಕೂಡ ಆಕ್ಸೆಸ್ ಮಾಡ್ಬೋದು. ಆ್ಯಂಡ್ ಇದು ಬಂದುಬಿಟ್ಟು ನಿಮಗೆ BBMP ಈ ಕಥ ಕೂಡ ಆಗಿದೆ. 30/40 ಇರುವಂಥ ಪ್ರಾಪರ್ಟಿ, ಲಕ್ಸುರಿ ಟ್ರಿಪ್ಲೆಕ್ಸ್ ಹೌಸು. ಆ್ಯಂಡ್ ಈ ಪ್ರಾಪರ್ಟಿಯ ಪ್ರೈಸ್ ಬಂದುಬಿಟ್ಟು 6.5 CR. ವೆರಿ ಲೈಟ್ ನೆಗೋಷಿಯಬಲ್ ಇರುತ್ತೆ. ನೀವೇನಾದರೂ ಈ ಪ್ರಾಪರ್ಟಿಲಿ ಇಂಟ್ರೆಸ್ಟೆಡ್ ಇದ್ದರೆ ಪ್ರೊವೈಡೆಡ್ ನಂಬರ್ಗೆ ಕಾಂಟ್ಯಾಕ್ಟ್ ಮಾಡಿ. ಲೆಟ್ ಅಸ್ ಮೇಕ್ ಬೆಸ್ಟ್ ಡೀಲ್ ಫಾರ್ ಇಟ್. ಥ್ಯಾಂಕ್ ಯು. ಹ್ಯಾವ್ ಅ ಗುಡ್ ಡೇ.